ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಆಶೀರ್ವಾದದಿಂದ ನಮ್ಮ ಕುಟುಂಬ ನೆಮ್ಮದಿಯಾಗಿ ಜೀವಿಸಿದ್ದೆವೆಂದು ವಾಲ್ಮೀಕಿ ವಾಹಿನಿ ಕನ್ನಡ ಮಾಸಪತ್ರಿಕೆ ಸಂಪಾದಕರಾದ ಸಿರಿಗೆರೆ ತಿಪ್ಪೇರುದ್ರ ಸ್ವಾಮಿ ಅವರು ಹೇಳಿದರು. ಹೌದು, ನಾಯಕನಹಳ್ಳಿ ಪಟ್ಟಣದ ಐತಿಹಾಸಿಕ ಮಧ್ಯ ಕರ್ನಾಟಕ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಹೊರಮಠ ಮತ್ತು ಒಳಮಠ ದೇವರ ದರ್ಶನವನ್ನು ಪಡೆದರು. ನಂತರ ಮಾತನಾಡಿದ ಅವರು, ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ವಚನ ಸಾರಿದ ಕಾಯಕ ಯೋಗಿ ಶ್ರೀ ತಿಪ್ಪೇರುದ್ರ ಸ್ವಾಮಿಯವರು ಬಯಲುಸೀಮೆ ಶ್ರೇಷ್ಠ ಶಿವಯೋಗಿ ಶರಣರು. ಇವರ ಕಾಯಕದಲ್ಲಿ ದೇವರನ್ನ ಕಾಣಿರಿ, ಕಾಯಕದಲ್ಲಿ ಪ್ರಾಮಾಣಿಕವಾಗಿ ಮಾಡಿರಿ ಎಂದು ತಿಳಿಸಿದ್ದಾರೆ. ಯಾವುದೇ ವೃತ್ತಿ ಇರಲಿ ಅದನ್ನು ಪ್ರೀತಿಯಿಂದ ಗೌರವದಿಂದ ನೋಡಿರಿ ಎಂಬುದನ್ನು ತೋರಿಸಿಕೊಟ್ಟ ಮಹಾನುಭಾವ ಗುರು ತಿಪ್ಪೇರುದ್ರ ಸ್ವಾಮಿ ಎಂದರು. ಜಾತಿ ಭೇದದ ವಿರುದ್ಧ ಸರ್ವರು ಸಮಾನರು ಎಂಬುದನ್ನು ತೋರಿಸಿಕೊಟ್ಟ ಮಹಾನುಭಾವ, ಜಾತಿ ಭೇದ ವಿರುದ್ಧ ಸರ್ವರು ಸಮಾನರು ಎಂದು ಸಾಬೀತುಪಡಿಸಿದ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ವಾಲ್ಮೀಕಿ ವಾಹಿನಿ ಕನ್ನಡ ಮಾಸಪತ್ರಿಕೆ ಸಂಪಾದಕರಾದ ಸಿರಿಗೆರೆ ತಿಪ್ಪೇಸ್ವಾಮಿ, ಚಲನಚಿತ್ರ ನಟ ನಿರ್ದೇಶಕ ಸಾಯಿರಾಮ್ ಗುಂತ, ಕೋಲಮನಹಳ್ಳಿ ಮಹಾಂತೇಶ್, ಹೊರಮಠದ ದೇವಸ್ಥಾನದ ಅರ್ಚಕ ರುದ್ರೇಶ್ ಉಪಸ್ಥಿತರಿದ್ದರು. ಹರೀಶ್ ನಾಯಕನ TN ಗೆಸ್ಟ್ ರಿಪೋರ್ಟ್, ನ್ಯೂಸ್ ಬ್ಯೂರೋ, ಚಿತ್ರದುರ್ಗ. ಮೊದಲನೇ ಶನಿವಾರ ದರ್ಶನ ಮಾಡಿದ್ದೇವೆ. ನಮಗೆ ಹೆಚ್ಚು ಒಂದು ಖುಷಿ ಮತ್ತು ಒಳ್ಳೆಯ ಮನಸ್ಸಿನಿಂದ ದೇವರ ದರ್ಶನ ಮಾಡಿದ್ದೇವೆ. ಹೆಚ್ಚು ಖುಷಿಯಾಗಿದೆ ಮತ್ತು ಮನಸ್ಸಿಗೆ ಉಲ್ಲಾಸ ಆಗಿದೆ. ಒಂದು ದೇವಸ್ಥಾನ ಅಂದರೆ ಒಂದು ದೈವದ ಭಕ್ತಿಯನ್ನು ಹೆಚ್ಚಿಸುವಂಥ ಒಂದು ಕೇಂದ್ರ ಆಗಿರುತ್ತೆ. ಅದಕ್ಕೂ ಮೀರಿ ಒಂದು ಜ್ಞಾನವನ್ನು ಹೆಚ್ಚಿಸುವಂಥ ಒಂದು ಕೇಂದ್ರವಾಗಿದೆ. ಒಂದು ಇತಿಹಾಸದ ಒಂದು ಹಿನ್ನೆಲೆ ಇರತಕ್ಕಂಥದ್ದು ತುಂಬ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಈ ದೇವಸ್ಥಾನಗಳ ಬಂದರೆ ಅಲ್ಲಿನ ವಾಸ್ತುಶಿಲ್ಪ ಆಗ್ಬೋದು, ಅಲ್ಲಿನ ಬರುವಂಥ ಒಂದಷ್ಟು ಕೆತ್ತನೆಗಳಾಗ್ಬೋದು, ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಜ್ಞಾನವನ್ನು ನೀಡುವಂಥ ಒಂದು ಆಲಯವಾಗಿದೆ. ತುಂಬ ಖುಷಿಯಾಯಿತು ನನಗಂತೂ. ಮತ್ತೆ ಒಂದಿನ ನಾನು ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾಗೆ ಥ್ಯಾಂಕ್ಸ್ ಭಗವಂತ ತನ್ನೆಲ್ಲರೂ ಒಳ್ಳೇದು ಮಾಡಿದ್ದೀವಿ. ತಿಪ್ಪೇರುದ್ರ ಸ್ವಾಮಿ ಕಾಯಕವಾಗಿ ಮಾಡಿದಷ್ಟು ಹಿಡಿದು ತತ್ವಜ್ಞಾನಿ ಅಂತ ಸಾಯಿರಾಮಲ್ಲಿ ಹೊಸ ಬರ್ತದೆ ಕ್ಷೇತ್ರಕ್ಕೆ. ಈ ಕ್ಷೇತ್ರದ ಹಿನ್ನೆಲೆ ಗೊತ್ತಿರಲಿಲ್ಲ. ಅವರು ಎರಡೂ ದೇವಸ್ಥಾನ ಹೊರಮಠ ಮತ್ತು ಹೊರಮಠ ಎರಡೂ ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲಿನ ವಾಸ್ತುಶಿಲ್ಪ ಮತ್ತು ಅಲ್ಲಿನ ಒಂದು ತುಂಬ ಸಂತೋಷಪಟ್ಟು ಆಶ್ಚರ್ಯಪಟ್ಟರು. ಮತ್ತು ಇತಿಹಾಸ ಹಿನ್ನೆಲೆ ತಿಳ್ಕೊಂಡ್ರು. ಇದನ್ನೆಲ್ಲ ನೋಡಬೇಕು ಒಂದು ಶ್ರದ್ಧಾ ಮತ್ತು ಭಕ್ತಿಯಿಂದ ಬಂದುಬಿಟ್ಟು ಗುರುವಿಗೆ ಪಾದಗಳಿಗೆ ನಮಸ್ಕಾರ ಮಾಡ್ಕೊಂಡು ಇತಿಹಾಸ ಅಂತೇಳಿ ತುಂಬ ಸಂತೋಷದಿಂದ ಅವರು ಖುಷಿ ಪಟ್ಕೊಂಡು ಮತ್ತೆ ಕ್ಷೇತ್ರಕ್ಕೆ ಬರ್ತೆ ಅಂತೇಳಿ ಹೇಳಿ ಮತ್ತೆ ಪುನಃ ಹೋಗ್ತಾ ಇದ್ದಾರೆ. ಭಗವಂತ ಎಲ್ಲರೂ ಒಳ್ಳೇದು ಮಾಡಿ ನಾನು ಮಳೆ ಬೆಳೆ ಸಂತೋಷ ಈ ಕೇಳ್ಕೊಡ್ತಾ ಇದ್ದೀನಿ.